ನಿತ್ಯೋತ್ಸವ ಕವಿ ಡಾಕ್ಟರ್ ಕೆ.ಎಸ್. ನಿಸ್ಸಾರ್ ಅಹ್ಮದ್ ಅವರ ಜನ್ಮದಿನದ ನಿಮಿತ್ತ ಒಂದು ಕಿರುನೋಟ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ. ಈ ಸಾಲುಗಳನ್ನ ಕೇಳಿದ ಕ್ಷಣ ಪ್ರತಿಯೊಬ್ಬ ಕನ್ನಡಿಗನ ಮನದಲ್ಲೂ ಒಂದು ರೋಮಾಂಚನ ಉಂಟಾಗುತ್ತದೆ. ಇಂತಹ ಅದ್ಭುತವಾದ ಗೀತೆಯನ್ನು ರಚಿಸಿ ಕನ್ನಡಿಗರ ಮನದಲ್ಲಿ ಶಾಶ್ವತ ಸ್ಥಾನ ಪಡೆದವರು ಕೆ.ಎಸ್. ನಿಸ್ಸಾರ್ ಅಹ್ಮದ್. ಕನ್ನಡ ಸಾಹಿತ್ಯ ಲೋಕದಲ್ಲಿ ನಿತ್ಯೋತ್ಸವ ಕವಿ ಎಂದೇ ಪ್ರಖ್ಯಾತರಾದ ಇವರು ನವ್ಯ ಮತ್ತು ನವೋದಯ ಮಾರ್ಗಗಳೆರಡರ ಗುಣಗಳನ್ನ ಮೇಳೈಸಿಕೊಂಡು ಬರೆದ ವಿಶಿಷ್ಟ ಚೇತನ. ಜನನ ಮತ್ತು ಬಾಲ್ಯ. ಕೊಕ್ಕರೆ ಹೊಸಹಳ್ಳಿ ಶೇಖ್ ಹೈದರ್ ನಿಸ್ಸಾರ್ ಅಹ್ಮದ್ ಇದು ಕೆ.ಎಸ್. ನಿಸ್ಸಾರ್ ಅಹ್ಮದ್ ಅವರ ಪೂರ್ಣ ಹೆಸರು. ಅವರು 1936 ಫೆಬ್ರವರಿ 5 ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ಜನಿಸಿದರು. ಇವರ ತಂದೆ ಶೇಖ್ ಹೈದರ್ ಮತ್ತು ತಾಯಿ ಹಮೀದಾ ಬೇಗಂ. ಇವರ ತಂದೆ ಸರ್ಕಾರಿ ನೌಕರರಾಗಿದ್ದರಿಂದ ನಿಸ್ಸಾರ್ ಅವರ ಬಾಲ್ಯವು ದೇವನಹಳ್ಳಿ, ದೊಡ್ಡಬಳ್ಳಾಪುರ ಸೇರಿದಂತೆ ಹಲವು ಊರುಗಳಲ್ಲಿ ಕಳೆಯಿತು. ಮನೆಯಲ್ಲಿ ಉರ್ದು ಭಾಷೆಯ ವಾತಾವರಣವಿದ್ದರೂ ಹೊರಗಿನ ಪರಿಸರ ಮತ್ತು ಶಾಲಾ ವಿದ್ಯಾಭ್ಯಾಸದಿಂದಾಗಿ ಕನ್ನಡವನ್ನ ತಮ್ಮ ಉಸಿರಾಗಿಸಿಕೊಂಡರು. ಶಿಕ್ಷಣ ಮತ್ತು ವೃತ್ತಿ ಜೀವನ. ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಇದ್ದರೂ ನಿಸ್ಸಾರ್ ಅಹ್ಮದ್ ಅವರು ಆರಿಸಿಕೊಂಡಿದ್ದು ವಿಜ್ಞಾನ ವಿಷಯವನ್ನ. ಭೂಗರ್ಭಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಪಡೆದ ಇವರು ಗುಲ್ಬರ್ಗಾ, ಶಿವಮೊಗ್ಗ ಮತ್ತು ಬೆಂಗಳೂರಿನ ಸರ್ಕಾರಿ ಕಾಲೇಜುಗಳಲ್ಲಿ ಭೂಗರ್ಭಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು. ವಿಜ್ಞಾನದ ತರ್ಕ ಮತ್ತು ಕಾವ್ಯದ ಆರ್ದ್ರತೆ ಎರಡನ್ನೂ ತಮ್ಮ ವ್ಯಕ್ತಿತ್ವದಲ್ಲಿ ರೂಢಿಸಿಕೊಂಡಿದ್ದರು. ಸಾಹಿತ್ಯ ಕೃಷಿ. ನಿಸ್ಸಾರ್ ಅಹ್ಮದ್ ಅವರ ಸಾಹಿತ್ಯವು ವೈವಿಧ್ಯಮಯವಾದುದು. ಅವರು 1950ರ ದಶಕದಲ್ಲಿ ಬರೆಯಲು ಶುರು ಮಾಡಿದರು. ಅವರ ಕವಿತೆಗಳಲ್ಲಿ ಪ್ರೇಮ, ವಿರಹ, ಸಾಮಾಜಿಕ ಕಳಕಳಿ ಮತ್ತು ವಿಡಂಬನೆಗಳು ಎದ್ದು ಕಾಣುತ್ತವೆ. ಅವರ ಪ್ರಮುಖ ಕವನ ಸಂಕಲನಗಳೆಂದರೆ ಮನಸ್ಸು ಗಾಂಧಿ ಬಜಾರು, ನಿತ್ಯೋತ್ಸವ, ಕುರಿಗಳು ಸಾರ್ ಕುರಿಗಳು, ಸಂಜೆ 5ರ ಮಳೆ, ನಾನೆಂಬ ಪರಕೀಯ ಮುಂತಾದವು. ಅವರ ಕುರಿಗಳು ಸಾರ್ ಕುರಿಗಳು ಕವನವು ರಾಜಕೀಯ ವಿಡಂಬನೆಗೆ ಅತ್ಯುತ್ತಮ ಉದಾಹರಣೆಯಾಗಿದೆ. ಹಾಗೆಯೇ ಮನಸ್ಸು ಗಾಂಧಿ ಬಜಾರು ಸಂಕಲನವು ಬೆಂಗಳೂರಿನ ಮಧ್ಯಮ ವರ್ಗದ ಜನರ ಬದುಕನ್ನ ಸುಂದರವಾಗಿ ಚಿತ್ರಿಸುತ್ತದೆ. ಇವರು ಕೇವಲ ಕವಿತೆಗಳಲ್ಲದೆ ಗದ್ಯ, ಅನುವಾದ ಮತ್ತು ಮಕ್ಕಳ ಸಾಹಿತ್ಯದಲ್ಲೂ ಕೃಷಿ ಮಾಡಿದ್ದಾರೆ. ಶೇಕ್ಸ್ಪಿಯರನ ನಾಟಕಗಳನ್ನ ಕನ್ನಡಕ್ಕೆ ಅನುವಾದಿಸಿದ್ದಾರೆ. ನಿತ್ಯೋತ್ಸವದ ಯಶಸ್ಸು. ನಿಸ್ಸಾರ್ ಅಹ್ಮದ್ ಅವರನ್ನ ಜನಪ್ರಿಯತೆಯ ಉತ್ತುಂಗಕ್ಕೆ ಏರಿಸಿದ್ದು ಸುಗಮ ಸಂಗೀತ ಎಂದರೆ ತಪ್ಪಾಗದು. ಮೈಸೂರು ಅನಂತಸ್ವಾಮಿ ಅವರ ರಾಗ ಸಂಯೋಜನೆಯಲ್ಲಿ ಹೊರಬಂದ ನಿತ್ಯೋತ್ಸವ ಧ್ವನಿ ಸುರುಳಿಯು ಕನ್ನಡ ಸುಗಮ ಸಂಗೀತದ ಇತಿಹಾಸದಲ್ಲೇ ದಾಖಲೆ ಬರೆಯಿತು. ಇದರಲ್ಲಿನ ಕುರಿಗಳು ಸಾರ್ ಕುರಿಗಳು, ಬೆಣ್ಣೆ ಕದ್ದ, ನಮ್ಮ ಮನಸೆ ಮುಂತಾದ ಹಾಡುಗಳು ಇಂದಿಗೂ ಜನಪ್ರಿಯವಾಗಿವೆ. ಪ್ರಶಸ್ತಿ ಮತ್ತು ಪುರಸ್ಕಾರಗಳು. ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗಾಗಿ ಹಲವಾರು ಪ್ರಶಸ್ತಿಗಳು ನಿಸ್ಸಾರ್ ಅಹ್ಮದ್ ಅವರನ್ನ ಅರಸಿ ಬಂದಿವೆ. ಕೇಂದ್ರ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ, ಕರ್ನಾಟಕ ಸರ್ಕಾರದ ಅತ್ಯುನ್ನತ ಸಾಹಿತ್ಯ ಪ್ರಶಸ್ತಿಯಾದ ಪಂಪ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಶಿವಮೊಗ್ಗದಲ್ಲಿ ನಡೆದ 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಗೌರವ ಇವರಿಗೆ ಲಭಿಸಿದೆ. ಮುಗಿಸುವ ಮುನ್ನ ನಿಸ್ಸಾರ್ ಅಹ್ಮದ್ ಅವರು ಕೇವಲ ಕವಿಯಾಗಿರದೆ ಕನ್ನಡದ ಅಸ್ಮಿತೆಯ ಪ್ರತೀಕವಾಗಿದ್ದರು. ನಾನು ಹುಟ್ಟಿದ್ದು ಮುಸ್ಲಿಂ ಆಗಿರಬಹುದು, ಆದರೆ ನನ್ನ ಉಸಿರು ಕನ್ನಡ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದರು. 2020ರ ಮೇ 3ರಂದು ಅವರು ದೈವಾಧೀನರಾದರು. ಆದರೆ ಅವರು ರಚಿಸಿದ ಸಾಹಿತ್ಯ ಮತ್ತು ನಿತ್ಯೋತ್ಸವದಂತಹ ಗೀತೆಗಳ ಮೂಲಕ ಅವರು ಕನ್ನಡಿಗರ ಮನದಲ್ಲಿ ಅಜರಾಮರರಾಗಿ ಉಳಿದಿದ್ದಾರೆ. ಅವರ ಜನ್ಮ ದಿನದಂದು ಅವರನ್ನ ಸ್ಮರಿಸುವುದು ಪ್ರತಿಯೊಬ್ಬ ಕನ್ನಡಿಗನ ಕರ್ತವ್ಯ. ನಮಸ್ಕಾರ.